ನನ್ನ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ಅಯ್ಯ ನಿಮ್ಮ ಶರಣರು ಮೆಟ್ಟಿದರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ, ಅಯ್ಯ ನಿಮ್ಮ ಶರಣರು ನಿಂದಿದೆ ನಿಜ ನಿವಾಸವಯ್ಯ ಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಅನುಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮ ಎನ್ನುತ್ತಾ ಎನ್ನ ಹೃದಯ ಕಮಲದಲ್ಲಿ ನಮ್ಮ ನಾಡಿನಲ್ಲಿರುವಂತಹ ಎಲ್ಲ ಶರಣರ ಚರಣಗಳನ್ನು ನನ್ನ ಹೃದಯ ಕಮಲದಲ್ಲಿ ನಮಸ್ಕರಿಸುತ್ತಾ, ಇಂದು ನಾನು ಕನ್ನಡದ ಶ್ರೇಷ್ಠ ವಚನಕಾರ್ತಿ, ವೀರ ವೈರಾಗ್ಯ ಮೂರ್ತಿ, ಸಕಲ ಶರಣ ಸಾಹಿತ್ಯ ಸಾಗರದಲ್ಲಿ ಧ್ರುವತಾರೆಯಾಗಿ ಬೆಳಗಿದಂತಹ ಮಹಾಶರಣೆ ತಾಯಿ ಅಕ್ಕ ಮಹಾದೇವಿಯವರ ಕುರಿತು ನನಗೆ ತಿಳಿದಿರುವ ಒಂದೆರಡು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. 12ನೇ ಶತಮಾನದ ಶಿವಶರಣೆಯರಲ್ಲಿ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂತವರು ನಮ್ಮ ತಾಯಿ ಅಕ್ಕ ಮಹಾದೇವಿಯವರು. ಭಕ್ತಿ ವೈರಾಗ್ಯ ನಿಷ್ಠೆಗಳ ಸಾಕಾರ ಮೂರ್ತಿಯಾದಂಥವರು ನಮ್ಮ ತಾಯಿ. ಸ್ತ್ರೀವಾದಿ, ಕವಯತ್ರಿ, ಪುರುಷ ಪ್ರಧಾನ ಸಮಾಜವನ್ನು ಪ್ರತಿಭಟಿಸಿ ಅನೇಕ ವಚನಗಾರ್ತಿಯರಿಗೆ ಆದರ್ಶವಾದಂಥವರು ನಮ್ಮ ತಾಯಿ ಅಕ್ಕ ಮಹಾದೇವಿಯವರು. ಇಂತಹ ತಾಯಿಯವರನ್ನು ನನ್ನ ಮನದಾಳದಲ್ಲಿ ನೆನೆಸುತ್ತಾ, ಇಂದು ನಿಮಗೆ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಅಕ್ಕ ಮಹಾದೇವಿಯವರ ಪರಿಚಯ ಇದ್ದೇ ಇದೆ. ಅದಕ್ಕಾಗಿ ಸ್ವಲ್ಪ ಅವರ ಕಿರು ಪರಿಚಯವನ್ನು ಮಾಡಿಕೊಡ್ತಾ ಮುಂದಿನ ವಿಷಯಕ್ಕೆ ಬರ್ತೀವಿ. ತಾಯಿ ಅಕ್ಕ ಮಹಾದೇವಿಯವರು ಏನಪ್ಪಾ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಉಡಿತಡಿ ಗ್ರಾಮದ ನಿರ್ಮಲ್ ಶೆಟ್ಟಿ ಮತ್ತು ಸುಮತಿ ಎಂಬ ದಂಪತಿಗಳಿಗೆ ಮಗಳಾಗಿ ಜನಿಸಿದ್ರು. ಆ ನಂತರ ಅವರು ಸದಾ ಕಾಲ ಏನಪ್ಪಾ ಅಂದ್ರೆ ಲಿಂಗ ಪೂಜೆಯಲ್ಲಿ ಮಗ್ನರಾಗಿರ್ತಿದ್ರು. ಅಂದ್ರೆ ಅವರಿಗೆ ಆಧ್ಯಾತ್ಮಿಕದ ಕಡೆಗೆ ಬಹಳಷ್ಟು ಒಲವಿತ್ತು ಅಕ್ಕ ಮಹಾದೇವಿಯರಿಗೆ. ಒಂದ್ ದಿವಸ ಏನಪ್ಪಾ ಅಂತಂದ್ರೆ ಕೌಶಿಕ ರಾಜನ ಮೆರವಣಿಗೆಯ ಸಂದರ್ಭದಲ್ಲಿ ಮೆರವಣಿಗೆಯನ್ನು ನೋಡ್ತಾ ನಿಂತಿದ್ರು ಅಕ್ಕ ಮಹಾದೇವಿಯವರನ್ನು. ಆಗ ಕೌಶಿಕ ರಾಜನು ಅಕ್ಕ ಮಹಾದೇವಿಯ ರೂಪವನ್ನು ಕಂಡು ಅವರ ಮೇಲೆ ಮೋಹಿತನಾಗಿ ಅವರ ಮನೆಗೆ ಏನಪ್ಪಾ ಅಂತಂದ್ರೆ ಮದುವೆ ಪ್ರಸ್ತಾಪವನ್ನು ಕಳಿಸಿದ್ರು. ಆಗ ಅಕ್ಕ ಮಹಾದೇವಿಯವರು ಅದಕ್ಕೆ ನಿರಾಕರಿಸಿದಾಗ ಕೌಶಿಕ ರಾಜನು ಅವರ ತಂದೆ ತಾಯಿಯನ್ನು ಬಂಧಿಸಿದಾಗ ವಿಧಿ ಇಲ್ಲದೆ ಏನಪ್ಪಾ ಅಂತಂದ್ರೆ ಅಕ್ಕ ಮಹಾದೇವಿಯವರು ಮದುವೆಗೆ ಒಪ್ಪಿಕೊಂಡ್ರು. ಅದು ಕೆಲವು ಷರತ್ತಿನೊಂದಿಗೆ ಒಪ್ಪಿಕೊಂಡ್ರು. ಮದುವೆ ಆದ ನಂತರ ಆ ಷರತ್ತಿನ ಆಧಾರದ ಮೇಲೆ ಅವರು ಅಕ್ಕ ಮಹಾದೇವಿ ಕೌಶಿಕ ರಾಜನ ಜೊತೆಗೆ ಜೀವನ ನಡೆಸುವಂತಹ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರ ಈ ರೀತಿ ಆದ್ರೆ ಅಕ್ಕ ಮಹಾದೇವಿ ನಮಗೆ ಸಿಗುವುದಿಲ್ಲ ಅಂತೇಳಿ ಕೌಶಿಕ ರಾಜ ಅನ್ಕೊಂಡು ಆಕೆಯ ಮೇಲೆ ದೌರ್ಜನ್ಯಕ್ಕೆ ಮುಂದಾದಾಗ ಅಕ್ಕ ಮಹಾದೇವಿ ತನ್ನ ಆಸ್ತಿ, ಮನೆ, ಸಂಪತ್ತು ಎಲ್ಲ ಲೌಕಿಕ ಸುಖವನ್ನು ಬಿಟ್ಟು ಪೂರ್ತಿ ತನ್ನ ಬಟ್ಟೆಯನ್ನು ಕೂಡ ತೆಗೆದು ದಿಗಂಬರೆಯಾಗಿ ಮನೆಯಿಂದ ಹೊರಟು ಹೋದ್ಲು. ಎಲ್ಲಿಗೆ ಬಂದುಡ್ರಿ ಅಕ್ಕಿ ಅಂತಂದ್ರ ಉಡುತಡಿಯಿಂದ ಕೂಡ ಕಲ್ಯಾಣಕ್ಕೆ ಹೊಂಟ್ರಿ. ಉಡುತಡಿಯಲ್ರಿ ಕಲ್ಯಾಣ ಎಲ್ಲಿ, ಅಲ್ಲಿಂದ ಇಲ್ಲಿಗೆ ಎಷ್ಟಾಗ್ತದೆ? 800 ಕಿಲೋಮೀಟರ್ ಆಗ್ತದೆ. ನಾವು ಇಲ್ಲಿಂದ ಇಲ್ಲೇ ಮಂದಿರಕ್ಕೆ ಬರ್ಬೇಕಾದ್ರೆ ಗಾಡಿ ಮೇಲೆ ಬರ್ತೀವಿ, ಒಂದ್ ಬೇರೆ ಊರಿಗೆ ಹೋಗ್ಬೇಕಾದ್ರ ಒಂದ್ ಮ್ಯಾಪ್ ಹಾಕೊಂಡು ಹೋಗ್ತೀವಿ. ಅಂತ ಪರಿಸ್ಥಿತಿ ಅದು ಆಗಿನ ಜಮಾನದಲ್ಲಿ. ಯಾವುದೇ ರೀತಿಯ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಕೂಡ ಏನಪ್ಪಾ ಅಂದ್ರೆ ಅಕ್ಕ ಮಹಾದೇವರು ಏನಪ್ಪಾ ಅಂದ್ರೆ ಉಡುತಡಿಯಿಂದ ಕಲ್ಯಾಣಕ್ಕೆ ಹೊರಟರು. ಅವರು ಬರುವಂತಹ ದಾರಿ ಅಷ್ಟಿಷ್ಟಲ್ರಿ, ಬಹಳ ಕಷ್ಟಗಳನ್ನು ಅನುಭವಿಸಿದ್ರು, ಬಹಳ ಪರೀಕ್ಷೆಗಳನ್ನು ಅನುಭವಿಸಿದ್ರು. ಕಲ್ಲು ಮುಳ್ಳು ಅಂದೆ ಏನಪ್ಪಾ ಅಂತಂದ್ರೆ ಎಲ್ಲಿಗೆ ಬಂದ್ರು ಅವರು ಕಲ್ಯಾಣಕ್ಕೆ ಬಂದು ತಲುಪಿದ್ರು. ಕಲ್ಪನೆ ಮಾಡ್ಕೋರಿ, ಕಲ್ಯಾಣಕ್ಕೆ ಹೋದ ನಂತರ ಫಸ್ಟ್ ನಮಗ್ ಸಿಗುವುದು ತ್ರಿಪುರಾಂತಕ ಕೆರೆ. ಫಸ್ಟ್ ಅಕ್ಕ ಮಹಾದೇವಿ ಹೋಗಿ ತಲುಪಿದ್ದು ಎಲ್ಲಿ ಅಂತಂದ್ರೆ ತ್ರಿಪುರಾಂತಕ ಕೆರೆಗೆ ಹೋಗಿ ತಲುಪಿದ್ರು. ಹೋದ ನಂತರ ಅಲ್ಲಿ ಕೆರೆಯಲ್ಲಿ ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆಗೆ ಕುಳಿತುಕೊಂಡಿದ್ರು. ಅದೇ ರೀತಿಯಾಗಿ ಅನುಭವ ಮಂಟಪದಲ್ಲಿ ಏನಪ್ಪಾ ಅಂದ್ರೆ ಬೆಳಗಿನ ಜಾವ ಶಿವಾನುಭವ ಕಾರ್ಯಕ್ರಮ ನಡೆದಿತ್ರಿ ಅನುಭವ ಮಂಟಪದಲ್ಲಿ. ಆ ಅನುಭವದ ಮಂಟಪ ಒಡೆಯರ್ ಯಾರಾಗಿದ್ರಿ ಅಪ್ಪ ಅಂತಂದ್ರೆ ನಮ್ಮ ಮಾಯೆಯನ್ನು ಗೆದ್ದಿರುವಂತಹ ಮಹಾಂತ ಅಲ್ಲಮ ಪ್ರಭುಗಳು ಅದರ ಒಡೆಯರಾಗಿದ್ರು. ನೋಡ್ರಿ, ಈಗೆಲ್ಲ ಲೋಕಸಭೆ ಪಾರ್ಲಿಮೆಂಟ್ ಅಂತ ಹೇಳಿ ನಮ್ ವಿಷಯಕ್ಕೆ ಬಂದಿದ್ದೇ ಅದ. ಆಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಪ್ರಪಂಚದಲ್ಲೇ ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವದ ಕಲ್ಪನೆ ಇಟ್ಟುಕೊಂಡು ಪಾರ್ಲಿಮೆಂಟ್ ಅಂತ ಸ್ಥಾಪಿಸಿದಂತಹ ಪುಣ್ಯಾತ್ಮ ಯಾರಂದ್ರ ಅವರು ನಮ್ಮ ಬಸವಣ್ಣನವರು. ಬಸವಣ್ಣನವರಿಗೆ ಒಂದು ಜೋರಾದ ಚಪ್ಪಾಳೆ ಇದೆ. ಅಂದ್ರೆ 900 ವರ್ಷಗಳ ಹಿಂದೆ ಏನಪ್ಪಾ ಅಂತಂದ್ರೆ ನಮ್ಮ ಬಸವಣ್ಣನವರು ಪಾರ್ಲಿಮೆಂಟ್ ಅನ್ನೋದು ರಚನೆ ಮಾಡ್ಯಾರ. ಪಾರ್ಲಿಮೆಂಟ್ ಅಂದ ಬಳಕೆ ಸ್ಪೀಕರ್ ಇದ್ದೇ ಇರ್ತಾರೆ. ಇಲ್ಲಿ ಯಾರಾಗಿದ್ರು ಸ್ಪೀಕರ್ ಅಂತಂದ್ರೆ ನಮ್ಮ ಅಲ್ಲಂ ಪ್ರಭುಗಳಾಗಿದ್ರು. ಆನಂತರ ಇಲ್ಲಿ ಕಾರ್ಯದರ್ಶಿಯಾಗಿ ಮಾಡ್ತಿದ್ದವರು ಅಂತಂದ್ರೆ ನಮ್ಮ ಚನ್ನಬಸವಣ್ಣನವರು. ಇಲ್ಲಿ ನಡೆಯುವಂತಹ ಎಲ್ಲಾ ವಿಚಾರಗಳನ್ನು ಕುರಿತು ಅವುಗಳನ್ನು ಬರೆದಿಡುವಂತಹ ಕೆಲಸ ಶಾಂತರಸ ಅವರು ಮಾಡ್ತಿದ್ರು. ಅಲ್ಲಿ ಪ್ರತಿದಿನ ಅನುಭವ ಮಂಟಪದಲ್ಲಿ ಏನ್ ನಡೀತಿತ್ರಿ, ನಿತ್ಯವೂ ಕೂಡ ಕಾಯಕ ಅಂದ್ರೇನು, ದಾಸೋಹ ಅಂದ್ರೇನು, ಮತ್ತೆ ಸಮಾನತೆ ಅಂದ್ರೇನು, ವೀರಶೈವ ತತ್ವದಲ್ಲಿ ಬರುವಂತಹ ಶಟಸ್ಥಲ ಸಿದ್ಧಾಂತಗಳು ಯಾವ ರೀತಿಯಾಗಿ ಪರಿಷ್ಕರಣೆಗೊಳ್ಬೇಕು ಅನ್ನುವಂತಹ ವಿಚಾರ ವಿನಿಮಯಗಳನ್ನು ನಡೆಯುವಂತಹ ಸಂದರ್ಭ ಅದು ರೀ. ಅಂತಹ ಸಂದರ್ಭದಲ್ಲಿ ಎಲ್ಲಿ ಮೇಲೆ ಕುಳಿತುಕೊಳ್ಳುವವರು ಯಾರಾಗಿದ್ರು, ಆಸ್ಥಾನದ ಮೇಲೆ ಅಂದ್ರೆ ಅಲ್ಲಂ ಪ್ರಭು ಆಗಿದ್ರು. ಈ ಕಡೆ ಚನ್ನಬಸವಣ್ಣ, ಬಸವಣ್ಣ, ಹಡಪದ ಅಪ್ಪಣ್ಣ, ಮಾದಾರ ಚೆನ್ನಯ್ಯ, ಅಂಬಿಗಡರ ಚೌಡಯ್ಯ, ಡೋಹಾರ ಕಕ್ಕಯ್ಯ, ನೂಲಿಯ ಚಂದಯ್ಯ,
ಕೇದಾರ ಕೇತಯ್ಯ ಒಬ್ಬರೇ ಇಬ್ಬರೇ ಒಟ್ಟು 770 ಅಮರಂಗಣಗಳು ಅಲ್ಲೇನಪ್ಪಾ ಅಂತಂದ್ರೆ ಆ ಚರ್ಚೆಯಲ್ಲಿ ಭಾಗವಹಿಸ್ತಿದ್ರು ರೀ. ಅಂತಹ ಸಂದರ್ಭದಲ್ಲಿ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಶರಣ ಓಡೋಡಿ ಬರ್ತೇನ್ರಿ. ಶರಣ ಓಡೋಡಿ ಬಂದು ಏನ್ ಹೇಳ್ತಾನ್ರಿ ಅಂತಂದ್ರ, ಉಡುತಡಿಯಿಂದ ತಾಯಿ ಅಕ್ಕ ಮಹಾದೇವಿಯವರು ಎಲ್ಲಿಗೆ ಬಂದರಿ, ಕಲ್ಯಾಣ ಇದು ಅನುಭವ ಮಂಟಪಕ್ಕೆ ಕಲ್ಯಾಣಕ್ಕೆ ಬರ್ತಿದ್ದಾರೆ ಅಂತ ಹೇಳಿ, ಬಸವ ಕಲ್ಯಾಣಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆಗ ಏನಪ್ಪಾ ಅಂದ್ರೆ ಬಸವಣ್ಣವರಿಗೆ ಬಹಳ ಸಂತೋಷ ಆಗ್ತದ್ರಿ. ಎಲ್ಲಿ ಉಡುತಡಿ, ಎಲ್ಲಿ ಕಲ್ಯಾಣ, ಅಲ್ಲಿಂದ ಇಲ್ಲಿಗೆ ನಮ್ಮ ಅಕ್ಕ ಮಹಾದೇವಿಯವರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಬಹಳ ಬಸವಣ್ಣನವರಿಗೆ ಸಂತೋಷ ಆಗ್ತದ್ರಿ. ಅದಕ್ಕೆ ಬಸವಣ್ಣನವ್ರು ಏನಪ್ಪಾ ಅಂತಂದ್ರೆ ಅಕ್ಕ ಮಹಾದೇವಿ ಕುರಿತು ತಮ್ಮ ವಚನದಾಗ ಏನ್ ಹೇಳ್ಯಾರ ಅಂತಂದ್ರ, ಪರವಧುವ ಮಹಾದೇವಿ ಎಂಬೆನು ಅಂತ ಹೇಳಿ ತಮ್ಮ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ನನ್ನ ಹೊಟ್ಟೆಯಿಂದ ಹುಟ್ಟಿರುವಂತಹ ಮಗಳು ಎನ್ನುವ ಪ್ರೀತಿ ಸಂತೋಷದಿಂದ ಮೊದಲು ಹೋಗಿ ಏನಪ್ಪಾ ಅಂತಂದ್ರೆ ನೀವು ಅಕ್ಕ ಮಹಾದೇವಿಯವರನ್ನು ಇಲ್ಲಿ ಕರ್ಕೊಂಬರ್ರಿ ಅಂತ ಹೇಳಿ ಬಸವಣ್ಣನವರು ಆ ಬಂದಿರುವಂತಹ ಶರಣನಿಗೆ ಹೇಳ್ತಾರ. ಆಗ ಏನಪ್ಪಾ ಅಂತಂದ್ರ ಅಲ್ಲಂ ಪ್ರಭುಗಳಂತಾರ, ಅಲ್ಲಿ ಏನ್ ವಿಚಾರ ನಡೆದದ, ಏನದು ಸದ್ದು ನನಗೆ ಹೇಳ್ರಿ ಅಂತ ಹೇಳ್ತಾರ. ಆಗ ಬಸವಣ್ಣನವರು ಎದ್ ನಿಂತು ಅಲ್ಲಮ್ಮ ಪ್ರಭುಗಳನ್ನು ನಮಸ್ಕರಿಸುತ್ತಾ, ಮಹಾಪ್ರಭು ಉಡುತಡಿಯಿಂದ ನಮ್ಮ ಸೌಭಾಗ್ಯ, ಉಡುತಡಿಯಿಂದ ಅಕ್ಕ ಮಹಾದೇವರು ಏನಪ್ಪಾ ಅಂದ್ರೆ ಕಲ್ಯಾಣಕ್ಕೆ ಆಗಮಿಸಿದ್ದಾರೆ, ಅದಕ್ಕೆ ಅವರಿಗೆ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಿದೀವಿ ಅಂತ ಹೇಳಿ ಅಂದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಲ್ಲಂ ಪ್ರಭುಗಳು ಆಗಷ್ಟೇ ಹಸನ್ಮುಖಿಯಾಗಿದ್ದಂತಹ ಅಲ್ಲಮ್ಮ ಪ್ರಭುಗಳ ಮುಖ ಬಹಳ ಗಂಭೀರ ಆಗ್ತಿದ್ರಿ ಅಕ್ಕ ಮಹಾದೇವಿ ಬಂದಳ ಅಂತಂದಾಗ. ಆಗ ಅವ್ರ ಮನದಾಳದಲ್ಲಿ ಅಲ್ಲಂ ಪ್ರಭುಗಳು ಏನ್ ವಿಚಾರ ಮಾಡ್ತಾರೆ ಅಂತಂದ್ರೆ, ಕಾಲದಿಂದಲೂ ಸ್ತ್ರೀಯರ ಮೇಲೆ ಏನಪ್ಪಾ ಅಂದ್ರೆ ಈ ಸಮಾಜದಲ್ಲಿ ಶೋಷಣೆ ಒಳಗಾಗ್ತಾ ಇದ್ದಾರೆ. ಮರ್ಯಾದೆ ಪುರುಷೋತ್ತಮ ಅನ್ಸ್ಕೊಂಡಿರುವಂತಹ ಶ್ರೀರಾಮ ಕೂಡ ಏನಪ್ಪಾ ಅಂದ್ರೆ ತನ್ನ ಪತ್ನಿಗೆ ಏನಪ್ಪಾ ಅಂತಂದ್ರೆ ಪರೀಕ್ಷೆಯನ್ನು ಒಡ್ಡಿರುವಂತಹ ಸಂದರ್ಭ ನೋಡಿದೀವಿ. ಒಬ್ಬಲ್ಲ ಇಬ್ಬಲ್ಲ 5 ಜನ ಗಂಡಿಂದರನ್ನು ಮದುವೆ ಮಾಡಿಕೊಂಡಂತಹ ದ್ರೌಪದಿ ಕೂಡ ಪರೀಕ್ಷೆಗೆ ಶೋಷಣೆಗೆ ಒಳಗಾಗದ್ದನ್ನು ನಾವು ಕಂಡಿದ್ದೀವಿ. ಸ್ತ್ರೀ ಕೂಡ ಪುರುಷನಷ್ಟೇ ಸಮರ್ಥಳು, ಅವಳಿಗೂ ಸಮಾನತೆ ಇದೆ ಈ ಸಮಾಜದಲ್ಲಿ ಅಂತ ಹೇಳಿ ಅದು ಪ್ರಪಂಚಕ್ಕೆ ತೋರಿಸುವಂತಹ ಸಂದರ್ಭ ಈಗ ಬಂದದ, ಅದನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳು ತಮ್ಮ ಮನದಾಳದಲ್ಲಿ ವಿಚಾರ ಮಾಡ್ಕೋತಾರೆ. ವಿಚಾರ ಮಾಡ್ಕೊಂಡು ಅದೇ ಭಾವದಿಂದ ಏನಪ್ಪಾ ಅಂದ್ರೆ ಬಸವ ತಾಳು ಅಂತ ಹೇಳಿ ಬಸವಣ್ಣನವರಿಗೆ ಹೇಳ್ತಾರೆ. ಕಲ್ಯಾಣ ಮಂಟಪದೊಳಗೆ ಹಂಗೆ ಅವರು ಇವರು ಬರುವ ಹಾಗೆ ಇಲ್ಲ, ಅವ್ರು ಬರ್ಬೇಕಾಗಿದ್ರೆ ಅದರದೇ ಆದ ಕೆಲವು ರೀತಿ ನೀತಿ ನಿಯಮಗಳಿವೆ, ಯಾವುದು ತಪ್ಪು ಯಾವುದು ಸರಿ ಅನ್ನುವಂಥದ್ದು ಪರೀಕ್ಷೆ ಆಗ್ಬೇಕು. ಆ ನಂತರ ಮಹಾದೇವಿಯನ್ನು ಏನಪ್ಪಾ ಅಂತಂದ್ರ ನಮ್ಮ ಮಂಟಪದೊಳಗ ಕಳೆದುಕೊಳ್ಳಕ ಸಾಧ್ಯ ಅಂತೇಳಿ ಹೇಳ್ತಾರೆ. ಅಲ್ಲಿಂದ ಏನಪ್ಪಾ ಅಂತಂದ್ರೆ ಅಲ್ಲಮ್ಮ ಪ್ರಭು ಅದಕ್ಕೆ ಬಸವಣ್ಣನವ್ರು ಹೇಳ್ತಾರ, ಮಹಾಪ್ರಭುಗಳೇ ತಾಯಿ ಅಕ್ಕ ಮಹಾದೇವಿಯವರು ಉಡುತಡಿಯಲ್ಲಿ ಕಲ್ಯಾಣದಲ್ಲಿ ಕಲ್ಲು ಮುಳ್ಳು ತುಳಿತ ಅನೇಕ ಕಷ್ಟಗಳನ್ನು ಪರೀಕ್ಷೆಗಳನ್ನು ಎದುರಿಸುತ್ತಾ ಇಲ್ಲಿಗೆ ಬಂದಾಳ, ಅವಳನ್ನು ಬರಲಿ ಬಿಡ್ರಿ ಅಂತ ಹೇಳಿ ಏನಪ್ಪಾ ಅಂದ್ರೆ ಬಸವಣ್ಣನವರು ಅವ್ರ ಹತ್ರ ಕೋರಿಕೆ ಮಾಡ್ಕೋತಾರೆ. ಆಗ ಅಲ್ಲಮ್ಮ ಪ್ರಭು ಬರ್ಲಿ, ಅದಕ್ಕೆ ನಾ ಏನು ಅಂಬಲ, ಪರೀಕ್ಷೆ ಒಂದು ಸಣ್ಣ ಪರೀಕ್ಷೆ ಆಗಬೇಕು ಅಂತ ಹೇಳಿ ಒಂದು ಪರೀಕ್ಷೆ ಮಾಡ್ಲಕ್ಕ ಶುರು ಮಾಡ್ತಾರೆ. ಅಲ್ಲೇ ಇರುವಂತಹ ಬಹಳ ಸುಂದರ ಯುವಕ, ಹಿರಿಯ ವಯಸ್ಸಿನ ಯುವಕ ತರುಣನನ್ನು ಏನಪ್ಪಾ ಅಂತಂದ್ರೆ ಕಿನ್ನರಿ ಬ್ರಹ್ಮಯ್ಯವರನ್ನು ಎಲ್ಲಿ ಕಳಿಸ್ತಾರೆ, ಅಕ್ಕ ಮಹಾದೇವಿಯನ್ನು ಕರೆದುಕೊಂಡು ಬರಲು ಕಳಿಸ್ತಾರೆ. ಆಗ ಏನಪ್ಪಾ ಅಂತಂದ್ರ ಕಿನ್ನರಿ ಬ್ರಹ್ಮಯ್ಯನವರು ಎಲ್ಲಿ ಹೋಗ್ತಾರೆ, ಅಕ್ಕ ಮಹಾದೇವಿ ಇರುವಂತಹ ಕೆರೆ ಹತ್ರ ಹೋಗ್ತಾರೆ. ಅವ್ರು ಹೋದಂತ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯವರು ಏನು ಮಾಡ್ತಿರ್ತಾರೆ, ಪೂಜೆ ಕುಳಿತಿರ್ತಾರೆ. ಪೂಜೆ ಕುಳಿತಿದಂತಹ ಸಂದರ್ಭದಲ್ಲಿ ಇವ್ರು ಹೋಗಿದ ನಂತರ ಅವ್ರಿಗೆ ನೋಡೋದು ಇವ್ರ ಮನಸ್ಸಿನಾಗ ಯಾವುದೋ ರೀತಿ ಒಂದ್ ತಾಯಿ ಭಾವನೆ ಮೂಡ್ತದ್ರಿ ಕಿನ್ನರಿ ಬ್ರಹ್ಮಯ್ಯನ. ಆದ್ರೂ ಅಲ್ಲಮ್ಮ ಪ್ರಭುಗಳ ಆಜ್ಞೆ ಆಗಿರ್ತದ್ರಿ, ಪರೀಕ್ಷೆ ಮಾಡಿ ಅಕ್ಕ ಮಹಾದೇವಿ ಅವರನ್ನು ಅನುಭವ ಮಂಟಪಕ್ಕೆ ಕರ್ಕೊಂಡು ಬರ್ಬೇಕಂತೇಳಿ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಅವ್ರಿಬ್ಬರ ನಡುವೆ ಕೆಲವಷ್ಟು ಸಂವಾದಗಳು ನಡೀತಾವ್ರಿ. ಆ ಸಂವಾದಗಳು ಇನ್ನು ಇಲ್ಲೇ ಹೇಳತ್ತಿಲ್ಲ ನಾನು. ಕೆಲವೊಂದು ಸಂವಾದ ಕೊನೆಗೆ ಏನಪ್ಪಾ ಅಂದ್ರೆ ಸಂವಾದ ಪರಿಸ್ಥಿತಿಯಲ್ಲಿ ಅಕ್ಕ ಮಹಾದೇವಿ ಏನಪ್ಪಾ ಅಂತಂದ್ರ ಕಿನ್ನರಿ ಬ್ರಹ್ಮಯ್ಯ ಅವರಿಗೆ ಹೇಳ್ತಾಳ್ರಿ, ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ, ಕಿನ್ನರಿ ಬ್ರಹ್ಮಯ್ಯನೇ ನನ್ನ ಜನ್ಮಾಂತರದ ಸಹೋದರ ಎಂದು ತಿಳಿದುಕೊಂಡೆ ಅಂತ ಹೇಳ್ತಾಳೆ. ಅವಾಗ ಅವನು ಕಿನ್ನರಿ ಬ್ರಹ್ಮಯ್ಯ ಮನಸ್ಸಿಗೆ ಅನಿಸಿದ್ರಿ, ಪರೀಕ್ಷೆ ಮಾಡಲು ಬಂದಂತಹ ಶರಣನಿಗೆ ನೀನು ನನ್ನ ಅಣ್ಣ ಎನ್ನುವ ಭಾವ ಬಿತ್ತರಿಸಿದಾಗ ಇನ್ನೇನು ನಾನು ಪರೀಕ್ಷೆ ಮಾಡಬೇಕು ತಾಯಿ, ನೀನು ಅತ್ಯಂತ ಪರಿಶುದ್ಧಳು ತಾಯಿ ಅಂತ ಹೇಳಿ ಅಕ್ಕ ಮಹಾದೇವಿಯನ್ನು ಏನಪ್ಪಾ ಅಂತಂದ್ರ ತನ್ನ ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾನ್ರಿ ಕಿನ್ನರಿ ಬ್ರಹ್ಮಯ್ಯ. ಆಗ ಅಕ್ಕ ಮಹಾದೇವಿಯರು ಅನುಭವ ಮಂಟಪದ ಒಳಗೆ ಬರ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಎಲ್ಲರೂ ಅಲ್ಲಿರುವಂತವ್ರು ಏನಪ್ಪಾ ಅಂತಂದ್ರೆ ಎದ್ದು ನಿಂತುಕೊಂಡು ಅಲ್ಲಮ್ಮ ಪ್ರಭು ಎಲ್ಲರೂ ಎದ್ದು ನಿಂತು 2 ಹೆಜ್ಜೆ ಮುಂದೆ ಹೋಗಿ ಏನಪ್ಪಾ ಅಂತಂದ್ರೆ ಅಕ್ಕನನ್ನು ಬರ ಮಾಡಿಕೊಳ್ಬೇಕು ಅನ್ನುವಷ್ಟರಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಯಾರು ಹೋಗುವಂತಿಲ್ಲ, ಎಲ್ಲರೂ ತಮ್ಮ ತಮ್ಮ ಆಸನದ ಮೇಲೆ ಕುಳಿತುಕೋಬೇಕು ಅಂತೇಳಿ ಅಲ್ಲಮ್ಮ ಪ್ರಭು ಅವರಿಗೆಲ್ಲ ಏನಪ್ಪಾ ಅಂದ್ರೆ ಆಜ್ಞೆ ಮಾಡ್ತಾರ. ಆಜ್ಞೆ ಮಾಡಿದ ನಂತರ ಏನಪ್ಪಾ ಅಂತಂದ್ರ ಸಭೆ ಅಲ್ಲಿ ಮತ್ತಷ್ಟು ಗಂಭೀರ ಆಗ್ತದ್ರಿ. ಆಗ ಅಕ್ಕ ಮಹಾದೇವಿ ಏನಪ್ಪಾ ಅಂತಂದ್ರ ಅಲ್ಲಂ ಪ್ರಭುಗಳನ್ನು ನೋಡುತ್ತಾ ನಮಸ್ಕರಿಸುತ್ತಾ ನಿಲ್ಲುತ್ತಾರೆ. ಆಗ ಅವರಿಗೆ ಪರೀಕ್ಷೆಗಳು ಶುರು ಆಗ್ತಾವ್ರಿ. ಅಲ್ಲಂ ಪ್ರಭುಗಳು ಕಠೋರವಾದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಅಕ್ಕ ಮಹಾದೇವಿ ಅವರಿಗೆ.
ನೋಡಿ, ಫಸ್ಟ್ ಮೊದಲನೇದಾಗಿ ಅವ್ರಿಗೆ ಏನ್ ಕೇಳ್ತಾರ ಅಂತಂದ್ರೆ, ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು, ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು, ಇತ್ತಲೇಕೆ ಬಂದೆ ಯೌವ, ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರು ಹೇಳ, ಇಲ್ಲದಿರೆ ತೊಲಗತಾಯೇ ಎಂದರು. ಏನ್ ಹೇಳ್ತಾರೆ ಅಂತಂದ್ರ, ಉದ ಮದದ ಯೌವನವನ್ನೊಳಗೊಂಡ ಅಂದ್ರೆ ಉದ್ಧಾರ ಆಗ್ಬೇಕನ್ನುವ ವಯಸ್ಸು ಇದು, ಹಾಳಾಗ್ಬೇಕನ್ನುವ ವಯಸ್ಸು ಇದು. ಅದು ಯಾವ ವಯಸ್ಸು? 16ರ ವಯಸ್ಸು. ಅಂತಹ ಸಮಯದಲ್ಲಿ ಅಂತಹ ಸಮಯ ಬಹಳ ಕೆಟ್ಟದ್ರಿ. 16ರ ವಯಸ್ಸು. ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ. ನಾವು ಒಳ್ಳೇದ್ ಕಲ್ತ್ರೆ ಒಳ್ಳೆ ದಾರಿ ಹಿಡಿತೀವಿ, ಕೆಟ್ಟದ್ ಕಲ್ತ್ರೆ ಕೆಟ್ಟದ ದಾರಿ ಹಿಡಿತೀವಿ. ಅಂತಹ ವಯಸ್ಸಿನಲ್ಲಿ ಇವತ್ತ ನಾಳೆ ಇಂಥ ವಯಸ್ಸಿನಲ್ಲಿ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕದ ಕಡೆಗೆ ಒಲವು ತೋರಿಸೋದು ಬಹಳ ಕಡಿಮೆ, ಮೋಜು ಮಸ್ತಿ ಅಂತೇಳಿ ಓಡಾಡೋದು ಬಹಳ ಹೆಚ್ಚು. ಅಂತಹ ಪರಿಸ್ಥಿತಿಯಲ್ಲಿ ಅಕ್ಕ ಮಹಾದೇವರ ಅನುಭವ ಮಂಟಪ ಬಂದರೆ ಅಂದ್ರೆ ಉದಮದದ ಯೌವನ ಅಂದ್ರೆ ಬೆಳಗಿನ ಜಾವ ಸೂರ್ಯ ಏನಪ್ಪಾ ಅಂತಂದ್ರೆ ಪೂರ್ವ ದಿಕ್ಕಿನಲ್ಲಿ ಯಾವ ರೀತಿ ಕೆಂಪಾಗಿ ಸ್ವಲ್ಪ 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 ಉದಯಿಸ್ತಾನಲ್ಲ, ಆ ರೀತಿ ಏನಪ್ಪಾ ಅಂತಂದ್ರ ಈ ವಯಸ್ಸಿನಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮೊಳಗೆ ಅಡಕವಾಗಿರುವಂತಹ ಗುಪ್ತವಾಗಿರುವಂತಹ ಇಂದ್ರಿಯಗಳೇನಪ್ಪಾ ಅಂದ್ರೆ ಸ್ವಲ್ಪ ಸ್ವಲ್ಪ ಮೇಲ್ ಬಂದು ಬೆಳೀತಾ ಹೋಗ್ತಾವ್ರಿ. ಅಂತಹ ವಯಸ್ಸಿನಲ್ಲಿ ಏನಪ್ಪಾ ಅಂತಂದ್ರೆ ಅಕ್ಕ ಮಹಾದೇವಿಯವರು ಇಲ್ಲಿಗೆ ಬಂದರ, ಆಧ್ಯಾತ್ಮಿಕದ ಕಡೆಗೆ ಎಷ್ಟು ಒಲವು ತೋರ್ಸ್ಯಾರ ಅಂತೇಳಿ ನಾವು ತಿಳ್ಕೊಬಹುದು. ಇಂತಹ ವಯಸ್ಸಿನಲ್ಲಿ ಇಲ್ಲಿಗೆ ಏಕೆ ಬಂದೆಯವ್ವ, ಸತಿ ನೀನು. ಸತಿ ಅಂದ್ರೆ ಯಾರಿಗೆ? ಮದುವೆ ಆದಂತಹ ಹೆಣ್ಣು ಮಗಳಿಗೆ ಏನಪ್ಪಾ ಅಂತಂದ್ರ ಸತಿ ಅಂತ ಹೇಳಿ ಕರೆಯುತ್ತಾರೆ. ಈ ಶಬ್ದವನ್ನು ಬಳಸ್ತಾರ. ಅದಕ್ಕಾಗಿ ಏನಪ್ಪಾ ಅಂತಂದ್ರ ಅವ್ರು ಬರುವಂತಹ ವಿಚಾರ ಅಲ್ಲಂ ಪ್ರಭುಗಳಿಗೆಲ್ಲ ತಿಳಿದಿದ್ದಾರೆ. ಅದಕ್ಕಾಗಿ ಅವ್ರ ಬಗ್ಗೆ ಏನಪ್ಪಾ ಅಂತಂದ್ರ ಅಲ್ಲಿ ಕೌಶಿಕ್ ರಾಜನ್ ಮದ್ವೆ ಆಗಳು ಅಂತ ಹೇಳಿ ಒಬ್ಬರು ಹೇಳ್ತಿದ್ರು. ಅವ್ರ ಮನೆಯಾಗ ಹೋಗಿ ಉಳಿದಿದ್ರು. ಆ ವಿಚಾರ ಗೊಂದಲಗಳೆಲ್ಲ ದೂರ ಮಾಡ್ಬೇಕಂತ ಹೇಳಿ ಅಲ್ಲಂ ಪ್ರಭುಗಳು ಏನಪ್ಪಾ ಅಂತಂದ್ರೆ ಅಕ್ಕ ಮಹಾದೇವಿಯವರಿಗೆ ಈ ಪರೀಕ್ಷೆಗಳನ್ನು ಕೊಡ್ತಾರೆ. ಅದಕ್ಕಾಗಿ ಈ ಕೇಳಿದಂತಹ ಪ್ರಶ್ನೆಗೆ ಅಕ್ಕ ಮಹಾದೇವಿಯವರು ಏನು ಉತ್ತರ ಕೊಡ್ತಾರೆ ಅಂತಂದ್ರೆ, ಆ ಮಹಾದೇವಿ ಏನ್ ಹೇಳ್ತಾರೆ, ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಳ ಸಮ್ಮೇಳನವಾಗಿಪ್ಪುದಯ್ಯ, ನೀನು ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಗಳೇವೆನಯ್ಯ ಪ್ರಭು ಅಂತೇಳಿ ಉತ್ತರ ಕೊಡ್ತಾರೆ. ಅಂದ್ರ ಹಾಡುವುದು ಆಡುವುದು ಪಾಡುವುದು ಎಲ್ಲ ನಂಗೆ ಸಾಕಾಗಿದೆ ಪ್ರಭುದೇವ. ಈಗ ನನ್ನ ಪ್ರಪಂಚದಲ್ಲಿ ಇರುವಂತಹ 84 ಲಕ್ಷ ಜೀವರಾಶಿಗಳಲ್ಲಿ ಏನಪ್ಪಾ ಅಂತಂದ್ರ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು. ಇಂತಹ ಜನ್ಮ ನನಗೆ ಸಿಕ್ಕ್ಯದ ಅಂತಂದ್ರ ನಿಮ್ಮಂತಹ ಪುಣ್ಯಾತ್ಮರ ಜೊತೆ 4 ದಿವಸ ಇದ್ದು ನಾ ಈ ಅನುಭವ ಮಂಟಪದ ಚರ್ಚೆಯಲ್ಲಿ ಪಾಲ್ಗೊಂಡು ನನ್ನ ಜನ್ಮವನ್ನು ಪವಿತ್ರ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿ ಅಲ್ಲಂ ಪ್ರಭು. ಯಾಕೆ ಬಂದಿದೆ ಅಂದ್ರೆ ಈ ಉತ್ತರ ಕೊಡ್ತಾಳ್ರಿ. ನಿಮ್ ಜೊತೆ ಇದ್ದು 4 ದಿನ ನಿಮ್ ಜೊತೆ ಚರ್ಚೆಯಲ್ಲಿ ಪಾಲ್ಗೊಂಡು ನನ್ನ ಜೀವನವನ್ನು ಪಾವನ ಮಾಡ್ಕೋಬೇಕಂತ ಹೇಳಿ ಬಂದೀನಿ ಅಂತ ಹೇಳಿ ಅಕ್ಕ ಮಹಾದೇವಿ ಅಲ್ಲಿ ಹೇಳ್ತಾಳ್ರಿ ಅನುಭವ ಮಂಟಪದಲ್ಲಿ. ಅದಕ್ಕೆ ಅಲ್ಲಂ ಪ್ರಭು ಏನಂತಾರಿ, ಹೌದು ಬಂದಿದಿ, ನಿಜ ಅದ, ಖರೆ ಅದ, ನಿನ್ನ ಕುರು ಹೇಳು, ನಿನ್ನ ಗಂಡ ಯಾರು ಹೇಳು, ಹೇಳದಿದ್ದರೆ ನಿನಗೆ ಇಲ್ಲಿ ಪ್ರವೇಶವಿಲ್ಲ, ಬಂದ ದಾರಿಯಲ್ಲೇ ಹಿಡಿದು ನಡೆ ಅಂತೇಳಿ ಬಹಳ ಕಠೋರವಾಗಿ ಹೇಳ್ತಾರೆ ಅಲ್ಲಂ ಪ್ರಭು. ಅದಕ್ಕ ನಿನ್ ಗಂಡ ಯಾರು ಅಂತೇಳಿ ಕೇಳಿದ್ದಕ್ಕೆ ಅಕ್ಕ ಮಹಾದೇವಿಯವರು ಏನು ಉತ್ತರ ಕೊಡ್ತಾರೆ ಅಂತಂದ್ರ, ಹರನೇ ನೀ ನನಗೆ ಗಂಡ ಆಗಬೇಕೆಂದು ಅನಂತ ಕಾಲ ತಪಿಸಿದ್ದಿ ನೋಡ, ಹಸಿಯ ಮೇಲಣವಾದ ಬೆಸೆಗೊಳ್ಳಲಪ್ಪಿದರೆ ಶಶಿಧರನ ಹತ್ತಿರ ಕಳುಹಿದರು ಎಂಬವರು ಈ ಉತ್ತರ ಕೊಡ್ತಾರೆ. ಅಂದ್ರ ಪ್ರಭು ನನ್ನ ಗಂಡ ಯಾರು ಅಂತ ಹೇಳಿ ಕೇಳ್ತಾ ಇದ್ದೀರಲ್ಲ, ಹೌದು ನಾನು ಸತಿ ಇದ್ದಿದ್ದು ನಿಜ, ಆದರೆ ನಾನು ಯಾವ ಗಂಡನನ್ನು ಮಾಡ್ಕೊಳ್ಳಿಲ್ಲ. ನಾನು ಮದುವೆ ಆಗಿದ್ದು ಕೇವಲ ಈ ಜಗತ್ತಿಗೆ ಗಂಡನಾಗಿರುವ ಚನ್ನ ಮಲ್ಲಿಕಾರ್ಜುನನನ್ನೇ ಮಾತ್ರ ಮದುವೆ ಆಗಿದ್ದೀನಿ. ಆ ಪರಮಾತ್ಮನೇ ನನ್ನ ಗಂಡ ಅಂತ ಹೇಳಿ ಹೇಳ್ತಾರೆ. ಈಗ ಇದು ಪರಮಾತ್ಮನೇ ನನ್ನ ಗಂಡ ಅಂದಾಗ ಅಲ್ಲಂ ಪ್ರಭುಗಳಿಗೆ ಇಲ್ಲಿ ಒಂದು ಅವ್ರಿಗೆ ಸಂಶಯ ನಿವಾರಣೆ ಆಗ್ತದ್ರಿ. ಅಂದ್ರ ಈಕಿಂದು ಖರೇನು ಮದುವೆ ಆಗ್ಯದ, ಈಕಿನ ಗಂಡ ಚನ್ನ ಮಲ್ಲಿಕಾರ್ಜುನೇ ಎಂಬುದವರಿಗೆ ಆ ಸಭೆಯಲ್ಲಿ ಎಲ್ಲರಿಗೆ ಗೋಚರ ಆಗ್ತದ್ರಿ. ಆ ನಂತರ ತಪ್ಪು ಹೊರಸಿ ಹೊರಟಿಹೆನು ಎಂಬುದು ಸತ್ಯವೇ, ತನು ಸೀರೆಯನ್ನು ಆಳಿದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾದಲ್ಲಿ ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಗಿತ್ತು, ಅಪಮಾನವೆಂದಿತ್ತು ಹರಿಯಿತ್ತು, ಇದು ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಅಂತಂದ್ರ ಅಲ್ಲಂ ಪ್ರಭುಗಳು ಮತ್ತೊಂದು ಕಠೋರವಾದ ಪ್ರಶ್ನೆ ಕೇಳ್ತಾರೆ. ಹೌದು ನೀ ಎಲ್ಲ ಅರಮನೆ ತ್ಯಾಗ ಮಾಡಿ ಬಂದಿದೀಯಾ, ನೀ ನಿಜ, ಯಾವುದೋ ಒಬ್ಬ ಕಾಮುಕ ನಿನ್ನ ಶೀಲವನ್ನು ಹರಣ ಮಾಡ್ಬೇಕಂತ ಹೇಳಿ ಬಂದಿರುವಂತಹ ಸಮಯದಲ್ಲಿ ನಿನ್ನ ಮಾನ ರಕ್ಷಣೆಗಾಗಿ ನೀನು ಹುಟ್ಟಿರುವ ಬಟ್ಟೆಯನ್ನು ಕಳಚಿ ಆ ಬಟ್ಟೆಯನ್ನು ಕಳಚಿದೆ. ಹೌದು, ಆ ಬಟ್ಟೆ ಕಳಚಿದ್ದು ನಿಜ, ಆದರೆ ಕೂದಲು ಅನ್ನುವಂತಹ ಬಟ್ಟೆಯಿಂದ ನಿನ್ನ ಮೈಯನ್ನು ಮುಚ್ಕೊಂಡಿದೆ. ಅಂದ್ರ ನಿನಗೆ ಇನ್ನೂ ನಿನ್ನ ದೇಹದ ಮೇಲೆ ಇರುವಂತಹ ಮೋಹ ನಿನಗೆ ಹೋಗಿಲ್ಲ ಅಂತೇಳಿ ಬಸವಣ್ಣನವರು ಇದು ಅಲ್ಲಂ ಪ್ರಭುಗಳು ಕೇಳ್ತಾರೆ. ಅದಕ್ಕ ಅವ್ರು ಏನಪ್ಪಾ ಅಂದ್ರೆ ಧೈರ್ಯಗೆಡದೆ ಇಂತಹ ಕಠೋರವಾದ ಪ್ರಶ್ನೆ ಕೇಳಿದ್ರು ಬಿ ಅವ್ರ ಅಕ್ಕ ಮಹಾದೇವರು ಏನು ಉತ್ತರ ಕೊಡ್ತಾರೆ ಅಂತಂದ್ರ, ಫಲ ಪಕ್ವವಾಗಿದೆ ಅಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತೆಂದು ಆ ಭಾವದಿಂದ ಮುಚ್ಚಿದೆ ಅಲ್ಲದೆ ಕಾಡಬೇಡಿರಣ್ಣ ಚನ್ನ ಮಲ್ಲಿಕಾರ್ಜುನ ದೇವರ,
ದೇವನ ಒಳಗಾದವಳ ಅಂತ ಹೇಳಿ ಹೇಳ್ತಾಳ್ರಿ. ಅಂತಂದ್ರ ಏನ ಆನ್ಸರ್ ಕೊಡ್ತಾಳ ಅಂತಂದ್ರ ಹಣ್ಣು ಪಕ್ವವಾಗಿದೆ ಅಂತ ಹೇಳಿ ಕುರು ಏನು ಅಂತ ಹೇಳಿ ಕೇಳಿದಾಗ, ಅಂದ್ರೆ ನೋಡ್ರಿ, ನಾವು ಯಾವುದೇ ಒಂದು ಹಣ್ಣು ಪಕ್ವ ಆಗಿದೆ ಅಂತ ಹೇಳಿ ಗೊತ್ತಾಗ್ಬೇಕಾದ್ರೆ, ಉದಾಹರಣೆಗೆ ಬಾಳೆಹಣ್ಣು ತಗೋರಿ, ಅದು ಕಗ್ಗಿದ್ದಾಗ ಹಸಿರು ಕಲರ್ ಇರ್ತಾರೆ, ಹಣ್ಣು ಆದ ನಂತರ ಹಳದಿ ಕಲರ್ ಆಗ್ತದೆ. ಒಂದು ಹಣ್ಣು ಪಕ್ವ ಆಗಿದೆ ಅಂತ ಹೇಳಿ ತಿಳಿಬೇಕಾದ್ರೆ ಅದ್ರ ಬಣ್ಣವನ್ನು ಆಧರಿಸಿ ನಾವು ಹೇಳ್ತೀವಿ. ಅದೇ ರೀತಿ ಅಕ್ಕ ಮಹಾದೇವಿ ಏನಪ್ಪಾ ಅಂತೇಳಿ ಅಂತಂದ್ರ ಊಟ ಬಟ್ಟೆಯನ್ನು ಬಿಟ್ಟು ಎಲ್ಲ ಅರಸನ ಸಿರಿ ಸಂಪತ್ತನ್ನು ಬಿಟ್ಟು ತ್ಯಾಗ ಮಾಡಿ ದಿಗಂಬರಿಯಾಗಿ ಬಂದಿರುವೆ ಇಲ್ಲಿಯ ತನಕ, ಅಂದ್ರೆ ನಾನು ಒಬ್ಬ ಪಕ್ವವಾದ ಹಣ್ಣು ಅಂತ ಹೇಳಿ ಅಕ್ಕಿ ಅವರಿಗೆ ಉತ್ತರ ಕೊಡ್ತಾಳ್ರಿ. ಆಗ ಉತ್ತರ ಕೊಟ್ಟ ನಂತರ ಅಲ್ಲಂ ಪ್ರಭುಗಳು ಮತ್ತೆ ಏನ್ ಹೇಳ್ತಾರಂತಂದ್ರೆ, ನೀನು ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿಯೇ, ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿಯೇ, ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಗಿತ್ತು ಇಂದು ಗುಹೇಶ್ವರನೊಪ್ಪದ ಮಾತು ಅಂತ ಹೇಳ್ತಾರೆ. ಅಂದ್ರ ಫಲ ಪಕ್ವ ಆಗ್ಯದ ಅಂತ ಹೇಳಿ ನೀನ್ ಹೇಳ್ತಾ ಇದೀಯಲ್ಲ, ಸರಿ ಅದ, ಆದ್ರ ಒಂದ್ ಮಾತು ಗೊತ್ತಿರ್ಬೇಕು, ಫಲ ಪಕ್ವ ಆಯ್ತಂತಂದ್ರ ಅದ್ರ ಮೇಲೆ ನೊಣ ನೊರ್ಜೆಗಳು ಬಂದು ಕೂಡ್ತವ. ಅಂದ್ರ ಇದ್ರ ಹಿಂದಿನ ಭಾವ ಏನಪ್ಪಾ ಅಂತಂದ್ರ, ನೀವೊಂದ್ ಪಕ್ವವಾದ ಹಣ್ಣು ಅಂತೇಳಿ ಹೇಳ್ಕೊಂಡಿದಿ ಅಕ್ಕ ಮಹಾದೇವಿ ತಾಯಿ. ಎಲ್ಲಿಂದ ಉಡುತಡಿಯಿಂದ ಇಲ್ಲಿವರೆಗೂ ಏನಪ್ಪಾ ಅಂತಂದ್ರ ಪಕ್ವವಾಗಿರುವಂತ ಹಣ್ಣು ಬರುವಂತ ಸಂದರ್ಭದಲ್ಲಿ ನಿನ್ ಮೇಲೆ ಯಾವುದೇ ನೊಣ ನರ್ಜೆ ಕೂಡ್ಲಿಲ್ಲ ಏನಂತೇಳಿ ಯಾರು ಕೇಳ್ತಾರ? ಅಲ್ಲಂ ಪ್ರಭು ಕೇಳ್ತಾರೆ. ಆಗ ಕಾಯ ಕರ್ರನೆ ಕಂದಿದರೇನು, ಕಾಯ ಮಿರ್ರನೆ ಮಿಂಚಿದರೇನು, ಅಂತರಂಗದ ಆತ್ಮ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನ ಒಲಿದ ಕಾಯ ಹೇಗಿದ್ದರೇನು ಎಂತಿದ್ದರೇನು ಅಯ್ಯ ಪ್ರಭುದೇವರೇ ಅಂತ ಹೇಳಿ ಹೇಳ್ತಾರೆ. ಅಂದ್ರ ಅಡಿಗೆ ಆದ ಬಳಿಕ ಏನಪ್ಪಾ ಅಂದ್ರೆ ಸಮರ್ಪಣೆ ಆಗ್ಬೇಕು. ಎಲ್ಲಿಯ ತನಕ ಅಡಿಗೆ ಸಮರ್ಪಣೆ ಆಗಲ್ಲ ನೋಡ್ರಿ, ಅಲ್ಲಿಯ ತನಕ ಅದು ಅಡಿಗೆ ಅನ್ಸ್ಕೊಳಲ್ರಿ. ನಾವು ಮಾಡಿರುವಂತಹ ಅಡಿಗೆ ಏನಪ್ಪಾ ಅಂತಂದ್ರ ದೇವರಿಗೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಅದು ಪ್ರಸಾದ ಆಗ್ತದೆ. ಅದೇ ರೀತಿ ಏನಪ್ಪಾ ಅಂತಂದ್ರ ಶರೀರ ಅನ್ನುವಂತಹ ಫಲ ನನ್ನ ಗಂಡ ಚನ್ನ ಮಲ್ಲಿಕಾರ್ಜುನನಿಗೆ ಏನಪ್ಪಾ ಅಂತಂದ್ರೆ ಸಮರ್ಪಣೆಯಾಗಿ ಮಾಡಿದ್ದೀನಿ, ಅದು ಈಗ ಏನಪ್ಪಾ ಅಂದ್ರೆ ಪ್ರಸಾದ ಆಗಿದ ಬಳಿಕ ಯಾವ ನೊಣ ನರ್ಜೆಗಳು ಅದ್ರ ಮೇಲೆ ಬಂದು ಕೂಡ್ತಾವ ಅಂತೇಳಿ ಅಕ್ಕ ಮಹಾದೇವಿಯವರು ಏನಪ್ಪಾ ಅಂತಂದ್ರೆ ಉತ್ತರ ಕೊಡ್ತಾರ. ಒಂದಲ್ಲ ಎರಡಲ್ಲ ಇಂಥ ಬಹಳಷ್ಟು ಏನಪ್ಪಾ ಅಂತಂದ್ರ ಪ್ರಶ್ನೆಗಳು ಯಾರಿಗೆ ಕೇಳ್ತಾ ಹೋಗ್ತಾರಿ ಅಂತಂದ್ರ ಅಕ್ಕ ಮಹಾದೇವಿ ಅವರಿಗೆ ಅಲ್ಲಂ ಪ್ರಭುಗಳು ಕೇಳ್ತಾರೆ. ಆದ್ರೆ ಅಕ್ಕ ಮಹಾದೇವಿ ಏನಪ್ಪಾ ಅಂದ್ರೆ ಧೈರ್ಯಗೆಡದ ಎಲ್ಲಾ ಪ್ರಶ್ನೆಗಳಿಗೂ ಶಾಂತ ರೀತಿಯಿಂದ ಉತ್ತರ ಕೊಡ್ತಾ ಹೋಗ್ತಾರಿ. ಅವ್ರು ಕೊಡುವಂತಹ ಅವ್ರದ್ದು ಸಾಮರ್ಥ್ಯ, ಅವರ ಜ್ಞಾನವನ್ನು ನೋಡಿ ಏನಪ್ಪಾ ಅಂತಂದ್ರ ಅಲ್ಲಿ ಮೇಲೆ ಇರುವಂತಹ ಅಲ್ಲಂ ಪ್ರಭುಗಳು ಏನಪ್ಪಾ ಅಂತಂದ್ರ ತೆಳಗೆ ಇಳಿದು ಬಂದು ಅವರ ಜ್ಞಾನವನ್ನು ನೋಡಿ ಏನಪ್ಪಾ ಅಂದ್ರ ಶರಣು ಶರಣಾರ್ಥಿ ತಾಯಿ ಅಂತೇಳಿ ಹೇಳಿ ಅವ್ರಿಗೆ ಏನಪ್ಪಾ ಅಂದ್ರ ನೀನು ದೊಡ್ಡವಳು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅಲ್ಲಂ ಪ್ರಭುಗಳು. ನೀನು ಅವಾಗ ಅವ್ರದ್ದು ವಯಸ್ಸು ಎಷ್ಟ್ರಿ? ಕೇವಲ 16 ವರ್ಷವಾಗಿತ್ರಿ. ಆಗ ಅವರೆಲ್ಲ ಏನಪ್ಪಾ ಅಂತಂದ್ರ ಅಲ್ಲಿರುವಂತಹವ್ರು ಏನಪ್ಪಾ ಅಂತಂದ್ರ ತಾಯಿ ಅಕ್ಕನವರಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರ ಅಕ್ಕ ಅನ್ನುವಂತಹ ಬಿರುದು ಕೂಡ ಕೊಡ್ತಾರೆ. ಅಕ್ಕ ಅಂತ ಬಿರುದು ಪಡೆಯೋದು ಸಾಮಾನ್ಯದ ಮಾತಲ್ರಿ. ಇವತ್ತ ನಾಳೆ ಏನಪ್ಪಾ ಅಂತಂದ್ರೆ ನಾವು ಏನ್ ಮಾಡ್ತೀವಿ? ರಾಜ, ಮಂತ್ರಿ, ಚಕ್ರವರ್ತಿ, ರಾಜಾದಿರಾಜ ಇಂಥ ಹಲವಾರು ರೀತಿಯ ಬಿರುದುಗಳನ್ನು ಕೊಡ್ತೀವಿ. ಆದ್ರೆ ಅಕ್ಕ ಅಂತೇಳಿ ಬಹುಶಃ ಬಿರುದು ಪಡೆದವ್ರು ವಿಶ್ವದಲ್ಲಿ ಪ್ರಥಮ ಅಂತೇಳಿ ನಾನು ಅಕ್ಕ ಮಹಾದೇವಿ ಅಂತೇಳಿ ಅನ್ಕೋತೀನಿ. ಅದೇ ರೀತಿಯಾಗಿ ಇಲ್ಲೊಬ್ರು ಏನಪ್ಪಾ ಅಂತಂದ್ರ ಶರಣರ ಅಕ್ಕ ಮಹಾದೇವಿಯವರ ಬಗ್ಗೆ ಏನ್ ಹೇಳ್ತಾರ ಅಂತಂದ್ರ, ಅಜಕಲ್ಪ ಕೋಟಿ ವರ್ಷದವರೆಲ್ಲ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲ ಹಿರಿಯರೇ, ನಡು ಮುರಿದು ಗುಡುಗಿದ ತಲೆ ನಡುಗಿದವರೆಲ್ಲ ಹಿರಿಯರೇ, ನೆರೆತೆರೆ ಹಚ್ಚಿ ಮತಿಗೆಟ್ಟು ಒಂದನಾಡಲು ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲ ಹಿರಿಯರೇ, ಅನುವನರಿದು ಘನವ ಬೆರೆಸಿ ಹಿರಿದು ಕಿರಿದು ಎಂಬ ಭೇದ ಭಾವ ಮರೆತು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿತನ ನಮ್ಮ ಮಹಾತಾಯಿ ಅಕ್ಕಂಗಾಯಿತು ಕೇಳ ಪ್ರಭುವೆ, ಹಿರಿತನ ನಮ್ಮ ಮಹಾತಾಯಿ ಅಕ್ಕಂಗಾಯಿತು ಅಂದ್ರು. ನೋಡ್ರಿ ಎಷ್ಟು ಗನ ವರ್ಣನೆ ಮಾಡ್ಯಾರ ನಮ್ಮ ತಾಯಿಯವರಿಗೆ ಅಂತಂತಂದ್ರ. ಅಜ ಅಂತಂದ್ರೆ ಏನ್ರಿ? ಬ್ರಹ್ಮನ ಕಲ್ಪನೆ ಇಲ್ಲ ಏನಪ್ಪಾ ಅಂತಂದ್ರೆ ಕೋಟಿ ವರ್ಷಗಳಲ್ಲಿ ಹುಟ್ಟಿದವರೆಲ್ಲ ಹಿರಿಯರಲ್ಲ. ಗುಡ್ಡಗಾಡುಗಳಿಗೆ ಹೋಗಿ ಗಡ್ಡ ಬಿಟ್ಟು ಗೆಡ್ಡೆ ಗೆಡಸ್ ತಿಂದು ನಿಷ್ಠೆಯಿಂದ ಬಹಳ ಶ್ರದ್ಧೆಯಿಂದ ತಪಸ್ ಮಾಡ್ತಾರಲ್ಲ, ಅವ್ರು ಹಿರಿಯರಲ್ಲ. ಮೈ ಮೇಲೆ ಹುತ್ತ ಏರಿ ಬೆತ್ತ ಬೆಳೆದ್ರು ಕೂಡ ನಿಷ್ಠೆಯಿಂದ ತಪಸ್ ಮಾಡ್ತಾರಲ್ಲ, ಅವರು ಕೂಡ ಹಿರಿಯರಲ್ಲ. ಅವರ ಮನಸ್ಸು ಚಂಚಲವಾಗಿದ್ರೆ ಅವರು ಏನ್ ತಪಸ್ ಮಾಡಿ ಇದು ಅದರಿ ವ್ಯರ್ಥ, ಅದಕ್ಕೆ ಅವರು ಕೂಡ ಹಿರಿಯರಲ್ಲ. ನಡುವಾಗಿ ಕೈಯಲ್ಲಿ ಕೋಲ್ ಹಿಡ್ಕೊಂಡು ತಲೆಯೆಲ್ಲ ಬಿಳಿ ಕೂದಲಾಗಿ ಚರ್ಮ ಎಲ್ಲ ಸುಕ್ಕಾಗಿ ಮಂದ ಬುದ್ಧಿಯಾಗಿ ಒಂದು ಮಾತಾಡಕ್ ಹೋಗಿ 9 ಮಾತಾಡ್ತಾರಲ್ರಿ, ಅವ್ರು ಕೂಡ ಹಿರಿಯರಲ್ಲ. ಇವ್ರು ಯಾರು ಹಿರಿಯರಲ್ಲ. ಆಪತ್ತು ಅನ್ನೋ ಶಬ್ದ ಕೇಳಿರಿ. ಅನುವನರಿದು ಅಂತಂದ್ರೆ ಆಪತ್ತು ಅಂತ ಹೇಳಿ ಶಬ್ದ ಕೇಳಿರಲ್ಲ. ಅಂದ್ರೆ ಕಷ್ಟ ಸುಖಗಳಲ್ಲಿ ಅರ್ಥ ಮಾಡಿಕೊಂಡು, ಬೇರೆಯವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಮನಸ್ಥಿರದಲ್ಲಿ ಅವರು ದೊಡ್ಡವರು. ಘನವ ಅಂತಂದ್ರೆ ಏನ್ರಿ? ದೊಡ್ಡದು.
ಎಲ್ಲಕ್ಕಿಂತ ದೊಡ್ಡದು ಯಾವ್ದ್ರಿ ಈ ಜಗತ್ತಿನಲ್ಲಿ ಅಂದ್ರೆ ಪರಮಾತ್ಮನ ತತ್ವ ರೀ. ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡವ ಯಾರು ಅಂದ್ರೆ ಪರಮಾತ್ಮನ ಒಬ್ಬನೇ ದೊಡ್ಡವ. ಆ ತತ್ವವನ್ನು ನಾವು ಅರಿತು ನಾನು ದೊಡ್ಡವ ನಾನು ಸಣ್ಣವ ಅಂಥೇಳಿ ಭೇದ ಭಾವ ಎಲ್ಲ ಬಿಟ್ಟು ಯಾರು ಪರಮಾತ್ಮನಲ್ಲಿ ಒಂದಾಗ್ತಾರೆ ನೋಡ್ರಿ ಅವರೇ ದೊಡ್ಡವರು ಅಂಥೇಳಿ ಹೇಳ್ತಾರೆ. ಎಲ್ಲ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಪರಮಾತ್ಮನಲ್ಲಿ ಬೆರೆಯುವ ಭಾವನೆಯನ್ನು ಹೊಂದಿರ್ತಾರೆ ನೋಡು ಅವರೇ ದೊಡ್ಡವರು ಅಂಥೇಳಿ. ಅಂತಹ ಜ್ಞಾನ ಹೊಂದಿದವರೇ ದೊಡ್ಡವರು. ದೀಪ ದೀಪ್ತಿಯಂತೆ ಚಂದ್ರ ಚಂದ್ರಿಕೆಯಂತೆ ಬೆಚ್ಚಿ ಬೆರಗಾಗದೆ ಬೆರೆಸಿ ಒಂದಾಗದ ಅವಿನಾಭಾವ ಸಂಬಂಧ ಆ ಪರಮಾತ್ಮನಲ್ಲಿ ಇರುತ್ತದೆ ನೋಡು ಇರುವಂಥದ್ದು. ಆ ಜಗಜ್ಯೋತಿಯಾಗಿ ಬೆಳಗುತ್ತಿರುವಂತಹ ಅಕ್ಕ ಮಹಾದೇವಿ ಒಬ್ರಿಗೆ ಮಾತ್ರ ರೀ, ಅವರೇ ಹಿರಿಯರು. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಎಲ್ಲಾ ಬಸವಾದಿ ಪ್ರಮುಖರ ಅಕ್ಕ ಮಹಾದೇವಿ ಅವ್ರಿಗೆ ಏನ್ ಹೇಳಿದ್ರು, ಜಗದಕ್ಕ ಅಕ್ಕ ಮಹಾದೇವಿ ಅಕ್ಕ ಎಂಬ ಬಿರುದು ಕೊಟ್ಟರಿ. ಅಂತಹ ಅಕ್ಕ ಮಹಾದೇವಿ ಈ ಇಂತಹ ಸಭೆಯಲ್ಲಿ ಬಂದು ನಾವು ಮಾತಾಡ್ತಿದ್ದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಆಗಿನ ಕಾಲದಲ್ಲಿ ಅವರು ನಮಗಾಗಿ ಸಮಾನತೆಗಾಗಿ ಹೋರಾಡಿದಂತಹ ಅಕ್ಕ ಮಹಾದೇವಿ ಅವರೇ. ಅದಕ್ಕಾಗಿ ಸೊಲ್ಲಾಪುರ ಸಿದ್ದರಾಮಯ್ಯ ಏನ್ ಹೇಳರಿ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ತಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಹೇಳರಿ. ಅಂತಂದ್ರ ಹೆಣ್ಣು ಮಕ್ಕಳು ಏನಪ್ಪಾ ಅಂತಂದ್ರೆ ಕೇವಲ ಹಡಿಯುವಂತಹ ಯಂತ್ರ ಅಲ್ಲ, ಭೋಗದ ವಸ್ತು ಅಲ್ಲ, ಸೇವೆ ಮಾಡುವ ಸೇವಕಿ ಅಲ್ಲ. ಇವಳು ಏನಪ್ಪಾ ಅಂತಂದ್ರ ಈ ಜಗತ್ತಿನಲ್ಲಿ ಸರಿ ಸಮಾನಳಾಗಿ ಆಳುವಂತಹ ಶಕ್ತಿ ಅಕ್ಕಿಗದ, ಆಕೆಗೂ ಸರಿ ಸಮಾನತೆ ಸಿಗ್ಬೇಕು ಅಂತ ಹೇಳಿ ನಿರೂಪಿಸಿದ್ದು ಅಕ್ಕ ಮಹಾದೇವಿಯವರು. ಇವತ್ತಿನಿಂದ ಅಕ್ಕ ಮಹಾದೇವಿ ಅವರಿಗೆ ಏನಪ್ಪಾ ಅಂತೇಳಿ ಅಂತಂದ್ರೆ ಎಲ್ಲರೂ ಅಕ್ಕ ಸಮಾನತೆಯ ಸ್ಥಾನ ಕೊಟ್ಟು ನಾವು ಬಿ ಎಲ್ಲರೂ ಮುಂದೆ ಬರಲಿ, ಪ್ರಪಂಚದಲ್ಲಿ ಎಲ್ಲಾ ಹೆಣ್ಮಕ್ಳು ಮುಂದೆ ಬರಬೇಕು, ಆಳ್ಬೇಕು, ಬದುಕಬೇಕು, ಧರ್ಮದ ದಾರಿಯಲ್ಲಿ ನಡಿಬೇಕು ಅಂತೇಳಿ ಸಂದೇಶ ಕೊಟ್ಟಿದ್ದು ಈ ಅನುಭವ ಮಂಟಪ ಅಂದು ನಡೆದ ಆ ಚರ್ಚೆಯಲ್ರಿ. ನೋಡ್ರಿ, ನಾವು ನಂದೊಂದು ನೈಜ ಘಟನೆ ಹೇಳ್ತೀನಿ ರೀ. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ನಾವು ಮಂಡಳಿ ಗ್ರಾಮದಲ್ಲಿ ಮೊನ್ನೆ ಅಕ್ಕ ಮಹಾದೇವಿ ಜಯಂತಿ ಆಯ್ತ್ರಿ. ಅಂದ್ರ ಅಕ್ಕ ಮಹಾದೇವಿ ಜಯಂತಿ ದಿನ ನನಗೂ ಒಂದು ಅವಕಾಶ ಇತ್ರಿ ಚಿಂತನೆ ಹೇಳಕ್ ಅಕ್ಕ ಮಹಾದೇವಿಯರ ಬಗ್ಗೆ. ನಂಗೆ ಅಕ್ಕ ಮಹಾದೇವಿಯರ ಬಗ್ಗೆ ಸ್ವಲ್ಪ ವಿಷಯ ತಿಳಿದಿತ್ರಿ. ಅವ್ರು ಹಿಂಗ್ ಅಲ್ಲಿ ಹುಟ್ಟಿದ್ರು, ಮದ್ವೆ ಆದ್ರು, ಹಿಂಗ್ ಮಾಡಿದ್ರು ಅಂತೇಳಿ. ಆಗ ನಂಗೆ ಚಿಂತನೆ ಮಾಡುವಂತಹ ಅವಕಾಶ ಸಿಕ್ಕಿದಾಗ ಅವ್ರ ಪುಸ್ತಕಗಳನ್ನು ಓದ್ತಾ ಹೋದಾಗ ಎಂತಹ ವಚನಗಳು ಬರ್ದಾರ್ರಿ. 430 ವಚನಗಳು ಬರ್ದಾರ. ಆ ವಚನಗಳು ಒಂದು ಸರಿ ನಾವು ಉಚ್ಚಾರಣೆ ಮಾಡಕ್ ಬರಲ್ರಿ, ಅಂತ ವಚನಗಳು ಬರ್ದಾರ ಅಂತಂದ್ರ ಆ ಮಹಾದೇವಿ ತಾಯಿಯವ್ರಿಗೆ ಎಷ್ಟು ಜ್ಞಾನ ಇರ್ಬೇಕಂಬುದು ಅರ್ಥ ಮಾಡ್ಕೊರಿ. ಯಾವಾಗ ನಾನು ಅಕ್ಕ ಮಹಾದೇವಿ ಕಡೆಗೆ ಒಂದು ವಚನಗಳು ಓದ್ತಾ ಹೋದ್ರೆ ನೋಡ್ರಿ, ಅಲ್ಲಿಂದ ಬೀದರ್ನಲ್ಲಿ ನಿಜಗುಣಾನಂದ ಸ್ವಾಮಿ ಪ್ರವಚನ ಬಂತ್ರಿ. ಆ ಪ್ರವಚನಕ್ಕೂ ಒಂದಿನ ತಪ್ಪಲಾರ್ದೆ ಹೋಗಿನ್ರಿ, 1-2 ದಿವಸ ಏನೋ ತಪ್ಪೇರಿ ಅಷ್ಟೇ. ಅದು ಪ್ರವಚನ ಕೇಳ್ತಾ ಹೋದ್ರಿ. ಆ ಪ್ರವಚನ ಕೇಳದಂತಹ ಇನ್ನೊಂದು 2-3 ದಿವಸ ಮುಗಿಲಕ್ ಮೊನ್ನೆನೇ ನಾವೇನ್ ಮಾಡಿದ್ವಿ, ಪ್ರವಾಸಕ್ಕೆ ಹೋಗ್ಬೇಕು ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಡಿಸೈಡ್ ಆದ್ವಿ. ನಾವು ಪ್ರವಾಸ ಯೋಜನೆ ಮಾಡ್ಕೊಂಡಿದ್ದೇ ಬೇರೆ, ನಾವು ಹೋಗಿದ್ದೇ ಬೇರೆ ರೀ. ಎಕಡೋ ಹೋಗ್ಬೇಕಂತ ಹೇಳಿ ನಮಗ್ ಕರ್ಕೊಂಡು ಹೋಗಿದ್ದು ಉಳ್ವಿ ಕಡೆ ರೀ. ಅಂದ್ರೆ ನಾವು ಅಕ್ಕ ಮಹಾದೇವಿಯನ್ನು ನನ್ನ ಮನಸ್ಸಿನಲ್ಲಿ ತಗೊಂಡಾಗ ಅಕ್ಕ ಮಹಾದೇವಿನೇ ಬಂದು ನನಗೆ ಅಲ್ಲಿ ಕರ್ಕೊಂಡು ಹೋಗೋಣೇನೋ ಅಂತ ಅನುಭವ ನನಗಾಗದ್ರಿ. ಉಳ್ವಿಗೆ ಹೋದ ನಂತರ ಉಳ್ವಿಯಲ್ಲಿ 2-3 ದಿವಸ ಉಳ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ಬೇಕು ಅಂತ ಅನ್ನುವಷ್ಟರಲ್ಲಿ ಮತ್ತೆ ನಮಗೆ ಅಕ್ಕ ಮಹಾದೇವಿ ಏನಪ್ಪಾ ಅಂತಂದ್ರೆ ನಮ್ಮ ಬೆಳೆಗೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಉಂಟಾಗದಂತ ಉಡುತಡಿಗೆ ಹೋದೇವ್ರಿ. ಉಡುತಡಿಗೆ ಹೋಗಿ ಅಲ್ಲೇನ್ ಮಾಡಿದೆವು ಅಂತಂದ್ರೆ ಅಕ್ಕ ಮಹಾದೇವಿ ಇರುವಂತಹ ಜಾಗಕ್ಕೆ ಹೋದೇವ್ರಿ. ಅಲ್ಲೇನಪ್ಪಾ ಅಂತಂದ್ರೆ ಈಗ ಅಕ್ಕ ಮಹಾದೇವಿ ಇರುವಂತಹ ಮನೆ ಇಲ್ಲ, ಅವ್ರದ್ದು ಯಾವುದೇ ರೀತಿಯ ಕುರುಹು ಇಲ್ರಿ. ಕೇವಲ ಏನಪ್ಪಾ ಅಂದ್ರೆ ಕೌಶಿಕ ರಾಜನ ಅರಮನೆ ಇತ್ತಲ್ಲ, ಆ ಅರಮನೆಯಲ್ಲಿ ಅಕ್ಕ ಮಹಾದೇವಿಯರು ಪೂಜಾಕ್ಕೆ ಕುಳಿತುಕೊಂಡು ಅಲ್ಲಿ ದಿಗಂಬರೆಯಾಗಿ ಹೋಗಿದ್ದ ಒಂದು ದೇವಸ್ಥಾನ ಕಟ್ಟೇರಿ. ಅಲ್ಲೆಲ್ಲ ಕೇಳಿದೇವ್ರಿ, ಇಲ್ಲ ಅಕ್ಕ ಮಹಾದೇವಿಯರ ಮನಿ ಎಲ್ಲದ ಏನ್ ಅಂತ ಹೇಳಿ ಕೇಳಿದ್ರೆ ಅವ್ರು ಯಾರು ಹೇಳುವಂತಹ ಪರಿಸ್ಥಿತಿ ಅಲ್ರಿ. ಯಾರಿಗೂ ಅಲ್ಲಿ ಅಕ್ಕ ಮಹಾದೇವಿ ಅನ್ನೋ ಒಕ್ಕೂಳ ನಮ್ಗೆ ತಿಳಿದಷ್ಟು ಬಿ ಅವ್ರಿಗೆ ಆ ವಿಚಾರ ತಿಳಿದಿಲ್ರಿ. ಅದಕ್ಕೆ ನಾವೇನ್ ಮಾಡಿದ್ವಿ, ಅದೆಲ್ಲ ನೋಡ್ಕೊಂಡು ಏನಪ್ಪಾ ಅಂತಂದ್ರ ಹೊರಗಡೆ ಬಂದ್ವಿ. ಅಕ್ಕ ಊರಲ್ಲಿ ಏನಾರ ಕೇಳಿದ್ರೆ ಹೇಳ್ತಾರೇನೋ ಅಕ್ಕ ಮಹಾದೇವಿಯರ ಮನಿ ಎಲ್ಲದ, ಅವ್ರು ಹುಟ್ಟಿ ಸ್ಥಳ ಎಲ್ಲದ ಅಂತೇಳಿ. ಹಂಗೆ ಹುಡ್ಕೋತ್ ರೋಡಿ ಹೊಂಟ ಬಂದೇವ್ರಿ. ಬರುವಾಗ ಏನಪ್ಪಾ ಅಂತಂದ್ರ ಎಲ್ಲಿ ನೋಡ್ರಿ ನಮ್ಗೆ ಲಿಂಗಾಯತ್ ಮನೆ ಇಲ್ಲ, ಬರೀ ಮುಸ್ಲಿಮ್ಸ್ ರೀ. ಅಲ್ಲಿ ಹಿಡಿದು ಇಲ್ಲಿ ತನ ಬರೀ ಮುಸ್ಲಿಂ ಆಯ್ತು. ನಮ್ಗೆ ಎಲ್ಲರಿಗೆ ಬಾಯಾರಿಕೆ ಆಗಿತ್ರಿ, ಏನಾರೇ ಕುಡಿಬೇಕು ಅಂದ್ರೆ ಎಲ್ಲೂ ನಮ್ದು ಯಾವುದೇ ರೀತಿಯ ಹೋಟೆಲ್ ಏನು ಕಾಣಿಸ್ಲಿಲ್ರಿ, ಬರೀ ಮುಸ್ಲಿಂ ಜನ ಕಾಣ್ತಾ ಇದ್ರು. ಹಂಗೆ ಮುಂದೆ ಬರ್ತಾ ಇರುವಾಗ 3 ಜನ ಅಲ್ಲಿ ಏನಪ್ಪಾ ಅಂತಂದ್ರ ವಯಸ್ಸಾದವ್ರು ಕುಂತಿದ್ರು ರೀ. ಅವಾಗ ಏನ್ ಮಾಡಿದೆವು ನಾವು, ಸ್ವಲ್ಪ ನಿಂದಿರ್ಸಿ ಒಬ್ರು ಹಿಡ್ಕೊಂಡು ನೋಡಿ ಕೇಳಮ್ಮಿ ಅವ್ರ ಮನಿ ಎಲ್ಲದ, ಊರೊಳಗ ಎಷ್ಟು ಹಿಂದೂ ಮನಿಗಳ ಒಳಗೆ ಹೋಗಮ್ಮಿ ಅಂತೇಳಿ ಅನ್ಕೊಂಡವ್ರಿ. ಆಗ ಅವ್ರ ಏನಪ್ಪಾ ಅಂದ್ರೆ ಒಬ್ಬರೇ ಹೋಗಿ ಕರ್ದಿದ್ದಕ್ಕೆ ಅವ್ರು ಪೂರ ನಮ್ ಕಾರ್ ತನ ಬಂದು ಅಷ್ಟು ಮಂದಿ ಒಳಗೆ ಕರ್ಕೊಂಡು ಹೋದ್ರಿ. ನಾವ್ ಎಷ್ಟು ಜನ ಹೋಗಿವ್ ಅಷ್ಟು ಜನ ಹೋಗಿದ ನಂತರ ಏನಪ್ಪಾ ಅಂತಂದ್ರ ಅವ್ರು ಯಾವ ವಿಷಯನೂ ಕೇಳಿಲ್ರಿ. ಫಸ್ಟ್ ಮನೆ ಹೋಗಿ ಪಾನಕ ಮಾಡ್ಕೊಂಡು ಬಂದ್ರಿ. ಅಂದ್ರ ಇದಕ್ಕೆ ಅರ್ಥ ಏನಂತಂದ್ರ ನನ್ ತನಕ ಬಂದರ ನನ್ ಭಕ್ತರು ಅಂತೇಳಿ ಅಕ್ಕ ಮಹಾದೇವಿ ಅವ್ರ ರೂಪದಲ್ಲಿ ಬಂದು ನಮಗ್ ಪಾನಕ ಕೊಡ್ಸಳ ಅನ್ನುವಂತಹ ತೃಪ್ತಿ ನಮಗಾಯ್ತ್ರಿ. ಆ ನಂತರ ಅವ್ರು ಹೇಳಿದ್ರು, ಇಲ್ಲಿ ಯಾವುದೇ ರೀತಿಯಾದಂತಹ ಅಕ್ಕ ಮಹಾದೇವಿ ಕುರುಹು ಇಲ್ರಿ, ಬೇಕಾದ್ರೆ ಅವ್ರಿಗೆ ದೀಕ್ಷೆ ಕೊಟ್ಟಿರುವಂತಹ ಮಲ್ಲಿಕಾರ್ಜುನ ಗುಡಿ ಒಂದದ,
ಆಯ್ತು. ಇಲ್ಲಿ ಅವರು ಕೌಶಿಕ ರಾಜಂದ ಅರಮನೆ ಒಂದದ, ಅದಕ್ಕೆ ಬಿಟ್ರೆ ಮತ್ತೇನಿಲ್ಲ. ಮತ್ತೆ ಇಲ್ಲಿ ಇರೋದು ಖಾಲಿ ಲಿಂಗಾಯತರ ಮನೆಗಳು 3, ಅದಕ್ಕೆ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಮನೆಗಳೆಲ್ಲ ಮುಸ್ಲಿಮ್ಸು ಅದು ಇದು ಆ ಕಾಸ್ಟ್ ಅದರ್ ಕಾಸ್ಟ್ದವರೇ ಜಾಸ್ತಿ ರೀ. ಅಲ್ಲಿಗೆ ಹೋದ ನಂತರ ಅಂದ್ರೆ ನಾವು ಸುಮ್ಮನೆ ಅಕ್ಕ ಮಹಾದೇವಿಯನ್ನು 1-2-3 ದಿವಸ ಮನದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡೋದಕ್ಕೆ ಇಷ್ಟು ಒಂದು ಪರಿವರ್ತನೆ ನನ್ನ ಮನಸ್ಸಿನಲ್ಲಿ ಆಗ್ಯದ ಅಂತಂದ್ರ, ಅಂತಹ ವಚನಗಳನ್ನು ಸೃಷ್ಟಿ ಮಾಡಿ ಎಲ್ಲಿಂದ ಕಲ್ಯಾಣದಿಂದ ಏನಪ್ಪಾ ಅಂತಂದ್ರ ಉಳುವಿಗೆ ಹೋಗಿ ಆ ಉಳುವಿಯ ಮಹಾಮನೆಯಲ್ಲಿ ಆ ವಚನಗಳನ್ನು ರಕ್ಷಣೆ ಮಾಡಿದಂತ ಎಲ್ಲಾ ಶರಣರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲಾ ವಚನಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರ ನಾವು ಇನ್ನೂ ಎಷ್ಟು ಮುಂದಕ್ಕೆ ಹೋಗ್ತೀವಿ, ನಮ್ಮ ಬಸವ ತತ್ವ ಎಷ್ಟು ಬೆಳೀತದ ಅನ್ನೋದಕ್ಕೆ ನಂದೇ ಉದಾಹರಣೆನೇ ಸಾಕ್ಷಿ ರೀ. ಇಷ್ಟು ಹೇಳಿ ಏನಪ್ಪಾ ಅಂತೇಳಂತಂದ್ರ ನನಗ ಇಲ್ಲಿ ಇಂತಹ ಸಮಾಜದಲ್ಲಿ ನಿಮ್ಮ ಎದುರಿಗೆ ಎಂತ ದೊಡ್ಡವರ ಎದುರು ಬಂದು ಮಾತನಾಡಲು ನಂಗೆ ಅವಕಾಶ ಕೊಟ್ಟಿದಂತಹ ಎಲ್ಲರಿಗೂ ನನ್ನ ಮನದಾಳದ ಶರಣು ಶರಣಾರ್ಥಿಗಳು. ಜ್ಯೋತಿ ತೂಗ ಮಂಡಳಕ್ಕೆ ಒಂದು ಸಿಸ್ಟಮ್ ಅದ, ನೀವು ಭಾಳ ಮಂದಿ ಗೊತ್ತಿಲ್ಲ. ನಾವು ವಾರಕ್ಕೊಮ್ಮೆ ಪ್ರಾರ್ಥನಾ ಮಾಡ್ತೇವೆ. ವಾರಕ್ಕೊಮ್ಮೆ ಬರ್ರಿ 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 ಅಂದ್ರೆ ಬರೋದೇ ನಾಷ್ಟ ಇಕ್ಕರಿ ಭೀ ಕಂಬರ್ತೀವಿ ತಿಳಿದಲ್ಲ. ಆದರೆ ನಾಷ್ಟ ಇಲ್ಲ, ನೀರಿಲ್ಲ, ಏನಿಲ್ಲ. ಪ್ರತಿ ದಿವಸ ಅವರು ಪ್ರಾರ್ಥನಾ ಮಾಡ್ತಾರೆ. ಇದಕ್ಕೆ ವಿಶೇಷವಾಗಿ ಏನು ಹೇಳ್ತೀನಂದ್ರೆ, ನಾವು ಬಸವ ಜಯಂತಿ ಮತ್ತು ಅಕ್ಕ ಮಾತೆ ಜಯಂತಿ ಎರಡೇ ಮಾಡ್ತೇವಮ್ಮ. ನಮ್ಮಲ್ಲಿ ನಡುವೆ ಯಾವ ಜಯಂತಿ ಮಾಡಂಗಿಲ್ಲ. ಅದ್ರಲ್ಲಿ ಪ್ರತಿ ತಿಂಗಳು ಯಾವ ಶರಣರು ಹುಟ್ಟ್ಯಾರ, ಪ್ರತಿ ತಿಂಗಳು ವರ್ಷಿಗೆ ಏನದ 10 ಮಂದಿಯರ ಜಯಂತಿ ಏನದ ಶರಣರು ಮಾಡ್ತಾರೆ. ಅಂದ್ರೆ ಒಂದು ಜಯಂತಿ ತಪ್ಪಲ್ಲ. ಹಿಂಗಾಗಿ ಅವ್ರ ಮೇಲೆ ಜ್ಞಾನ ಹೆಚ್ಚಿಗೆ ಬೆಳೀತದೆ. ಹರವೊಂದು ಜಯಂತಿಗೆ ಏನಾದ್ರು ಶರಣರ ಬಗ್ಗೆ ತಿಳ್ಕೊತಾರ. ಹಿಂಗಾಗಿ ಭಾಳ ಅನುಭವ ಅವ್ರ ಬಲ್ಲಿ ಮನೆಯವ್ರ ಬಲ್ಲಿ ಇದ್ದಂಥ ಅನುಭವ ನಮ್ಮಲ್ಲಿ ಇಲ್ಲ. ಅದಕ್ಕೆ ಈಗೇನು ಹೇಳ ತಾಯಿ ಜ್ಯೋತಿ ತೂಗ ಎಷ್ಟು ಫ್ರೀಯಾಗಿ ಹೇಳ್ತಾಳ, ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಭಾಳ ಚಂದ ಹೇಳಿದಮ್ಮ. ನಮ್ಮ ಜಹರಾಬಾದ್ ಸಮಾಜ ಕಡೆ ನಿಮ್ಗೆ ಭಾಳ ಭಾಳ ಧನ್ಯವಾದ. ಈಗ ಒಂದು ಪ್ರಕಟಣೆ, 15ನೇ ತಾರೀಕು ಬಸವ ಜ್ಯೋತಿ ಕಾರ್ಯಕ್ರಮ ನಮ್ಮ ಬ್ರಿಲಿಯಂಟ್ ಸ್ಕೂಲ್ದ ಪ್ರಿನ್ಸಿಪಲ್ ಪಸಾರಿ ಚಂದ್ರಶೇಖರ್ ಅವರಿಂದ ಸೌಜನ್ಯದಿಂದ ಆಗುತ್ತಿದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸುವರ್ಣ ಚಿಮ್ಕೋಡೆ ಇಲ್ಲಿ 200 ಕೆಪಿ ಬಂದಾರ. ಭಾಳ ಚಂದ ಮುಕ್ತಾಗ ನಾಡ ಹೆಣ್ಮಗಳು ಆಕಿ ಸುವರ್ಣ ಚಿಮ್ಕೋಡೆ ಅವರು